everyone fine. ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ಇನ್ವಾಲ್ವ್ಮೆಂಟ್ ಆರೋಪ ಒಂದು ಕಡೆ ಕೇಳಿ ಬರ್ತಾ ಇದೆ. ಕೇಂದ್ರದ ವಿರುದ್ಧವಾಗಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ತೊಡೆತಟ್ಟಿದ್ದಾರೆ. ಕೇಂದ್ರ ಸೇರಿಕೊಂಡು ನಮ್ಮ ಇಂಥ ಒಂದು ಪರಿಸ್ಥಿತಿಗೆ ಸಿಕ್ಕಾಕಿಸ್ತಾ ಇದೆ ನಮ್ಮನ್ನ. ಇದರಲ್ಲಿ ಕೇಂದ್ರದ ಸಹಭಾಗಿತ್ವ ಇದೆ, ಅವರ ಪಾಲ್ಗೊಳ್ಳುವಿಕೆ ಇದೆ, ಅವರ ಹಸ್ತಕ್ಷೇಪಗಳಿದೆ ಅನ್ನೋ ಒಂದು ಆರೋಪವನ್ನು ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ತೆರಿಗೆ ಅನ್ಯಾಯದ ಬಗ್ಗೆ ಇದೀಗ ಧ್ವನಿ ಎತ್ತೋದಕ್ಕೆ ಕರ್ನಾಟಕ ಒಂದು ಕಡೆ ಮುಂದಾಗ್ತಾ ಇದೆ. ದಕ್ಷಿಣ ಭಾರತದ 8 ರಾಜ್ಯಗಳ ಸಿಎಂ ಅವರಿಗೆ 8 ರಾಜ್ಯಗಳಿಗೆ ಸಿಎಂ ಒಂದು ಕಡೆ ಪತ್ರವನ್ನು ಬರೆದಿದ್ದಾರೆ. ಬೆಂಗಳೂರಲ್ಲಿ ಸಭೆಯನ್ನು ನಡೆಸಿ ನಿರ್ಧಾರ ಮಾಡೋಣ ಅಂತ ಪತ್ರ ಬರೆದಿದ್ದಾರೆ. ನಿಮಗೆ ತೆರಿಗೆ ಅನ್ಯಾಯ, ತೆರಿಗೆ ತಾರತಮ್ಯ ಆಗ್ತಾ ಇದೆಯಲ್ಲ, 6ನೇ ಹಣಕಾಸು ಆಯೋಗದ ವರದಿಯಲ್ಲಿ ರಾಜ್ಯಗಳ ತೆರಿಗೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ಯಾಯ ಆಗಿದೆ. ಒಟ್ಟಾಗಿ ಕೇಂದ್ರ ಹಣಕಾಸು ಆಯೋಗಕ್ಕೆ ಪತ್ರವನ್ನು ಬರೆಯೋ ಬಗ್ಗೆ ಸಿಎಂ ಪತ್ರವನ್ನು ಬರೆದಿದ್ದಾರೆ. ನಾನು ಈ ಥರ ಪತ್ರ ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ, ನಿಮ್ಮೆಲ್ಲರೂ ಗಮನಕ್ಕೆ ತರ್ತಾ ಇದ್ದೀನಿ, ಬನ್ನಿ ಒಂದು ಕಡೆ ಕೂತು ಮಾತನಾಡ್ಬಿಡೋಣ ಅಂತ ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಕೇಂದ್ರದ ತೆರಿಗೆ ಪಾಲು ಅನುದಾನ ಹಂಚಿಕೆಯಲ್ಲಿ ರಾಜ್ಯಗಳಿಗೆ ತುಂಬಾ ತಾರತಮ್ಯ ಆಗ್ತಾ ಇದೆ. ಅಭಿವೃದ್ಧಿಶೀಲ ರಾಜ್ಯಗಳ ಮುಖ್ಯಮಂತ್ರಿಗಳ ಸಮ್ಮೇಳನ ಆಯೋಜನೆಗೆ ಸಿದ್ಧತೆ ಒಂದು ಕಡೆ ನಡೀತಾ ಇದೆ. ಕೇರಳ, ಆಂಧ್ರಪ್ರದೇಶ, ತಮಿಳುನಾಡು, ತೆಲಂಗಾಣ, ಮಹಾರಾಷ್ಟ್ರ, ಗುಜರಾತ್, ಹರಿಯಾಣ ಮತ್ತು ಪಂಜಾಬ್ ಸಿಎಂಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಪತ್ರವನ್ನು ಬರೆದಿದ್ದಾರೆ.